ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ ಅದೃಷ್ಟ ರತ್ನಗಳು. ಇದು ಬಂದು ಧನುರ್ ಲಗ್ನದವರಿಗೆ ನೀವು ಉಪಯೋಗಿಸುವಂತಹ ಒಂದು ಮಾಹಿತಿ. ಇಲ್ಲಿ ಬಂದು ಧನುರ್ ಲಗ್ನಕ್ಕೆ ಅಧಿಪತಿಗೆ ಬಂದು ಗುರು ಆಗ್ತಾನೆ. ಜೊತೆಗೆ ಅವನು 4th ಲಾರ್ಡ್ ಅಥವಾ ನಾವು ಚತುರ್ಥ ಸ್ಥಾನಾಧಿಪತಿಗೂ ರಾಶಿಗೂ ಅವನೇ ಆಗ್ತಾನೆ. ಹಾಗಾಗಿ ಲಗ್ನಾಧಿಪತಿ ಆಗಿರುವಂಥ ಗುರುವಿನ ಒಂದು ಸ್ಟೋನನ್ನು ಧರಿಸೋದ್ರಿಂದ ಅಥವಾ ಕನಕಪುಷ್ಯ ರಾಗವನ್ನು ಧರಿಸೋದ್ರಿಂದ ನಿಮಗೆ ಅದೃಷ್ಟವನ್ನು ಉಂಟು ಮಾಡುತ್ತೆ ಅಂತ. ಹಾಗೆ 9ನೇ ಅಧಿಪತಿ ಆಗಿರುವಂತಹ ರವಿ ಅಥವಾ ರವಿಯ ಸ್ಟೋನ್ ಆಗಿರುವಂತಹ ಮಾಣಿಕ್ಯವನ್ನು ಸಮೇತ ಇದನ್ನ ನಾವು ಜೀವಾತ್ಮ ಸಂಯೋಗ ಅಂತ ಹೇಳ್ತೀವಿ. ಹಾಗೂ ಜೀವ ಬಂದು ಏನು ಗುರು, ಆತ್ಮಕ್ಕೆ ಕಾರಕ ಬಂದು ರವಿ. ಇದೆರಡರ ಸ್ಟೋನನ್ನು ನೀವು ಧರಿಸೋದ್ರಿಂದ ಜೀವಾತ್ಮಕ ಸಂಯೋಗ, ಇದು ಯೋಗಗಳಲ್ಲಿ ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ಇಂತಹ ಒಂದು ಮಾಣಿಕ್ಯವನ್ನು ಧರಿಸೋದ್ರಿಂದ ಅದೃಷ್ಟ ಉಂಟಾಗುತ್ತೆ. ಜೊತೆಗೆ ಧನುರ್ ಲಗ್ನದವರು 2 ಮತ್ತು 3ನೇ ಅಧಿಪತಿ ಆಗಿರುವಂತಹ ಶನಿ ಬಂದು ನಿಮಗೆ ಮಾರಕನಾಗಿರುವಂತಹ ಶನಿಯ ರತ್ನ ಅಂತ ನಾವೇನು ಹೇಳ್ತೀವಿ, ನೀಲ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಧರಿಸಬಾರ್ದು ಅಂತ. ಅಕಸ್ಮಾತ್ ನೀವು ಧರಿಸಲೇಬೇಕಾದಂಥ ಸಂದರ್ಭದಲ್ಲಿ ಓವರಾಲ್ ಆಗಿ ನಮ್ಮ ನೇಟಲ್ ಚಾರ್ಟ್ ಅಥವಾ ಜಾತಕವನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಾವು ಪುಷ್ಯರಾಗವನ್ನು ಧರಿಸೋಕ್ಕಿಂತ ಮುಂಚೆ ಹಾಗೇನೇ ಕನಕ ಅಂದರೆ ಏಕಾದಶಾಧಿಪತಿ ಅಂದರೆ 11ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರನು ಸಮೇತ ಮಾರಕನಾಗಿರೋದ್ರಿಂದ ಶುಕ್ರನ ರತ್ನ ಆಗಿರುವಂತಹ ಒಂದು ಡೈಮಂಡ್ ಅಂತ, ವಜ್ರ ಅಂತ ಏನಿದೆ, ಅವರು ಧನುರ್ ಲಗ್ನದವರು ಧರಿಸೋದ್ರಿಂದ ಅವರಿಗೆ ಅತ್ಯಂತ ಅಶುಭವನ್ನು ಉಂಟು ಮಾಡುತ್ತೆ. ಆದರೆ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಧನುರ್ ಲಗ್ನದವರಿಗೆ ಬಂದು 5 ಮತ್ತು 11ನೇ ಅಧಿಪತಿಯಾಗಿ ನಾವು 5th ಲಾರ್ಡ್ ಅಂದಾಗ ನಾವು ಪೂರ್ವ ಪುಣ್ಯಾಧಿಪತಿ ಅಂತಲೂ ಹೇಳ್ತೀವಿ. ಹಾಗಾಗಿ ಕುಜದಶ ನಡೆಯುವಂತಹ ಸಂದರ್ಭದಲ್ಲಿ ಹವಳನ ಧರಿಸ್ಬೋದು, ಅಥವಾ 7 ಮತ್ತು 10ನೇ ಸ್ಥಾನಾಧಿಪತಿಯಾಗಿರುವಂತಹ ಒಂದು ಬುಧನ ಒಂದು ದಶಾ ನಡಿಬೇಕಾದಾಗ ಪಚ್ಚೆಯನ್ನು ಧರಿಸ್ಬೋದು. ಬಟ್ ಓವರಾಲ್ ಆಗಿ ಅವರ ತೊಳಲಾಟ ಏನಿದೆ, ಅವರ ಸ್ಥಿತಿ ಏನಿದೆ, ವ್ಯಾಪಾರ ವ್ಯವಹಾರಗಳೇನಿದೆ ಅಂತಹ ಸಂದರ್ಭದಲ್ಲಿ ಮಾತ್ರ ಕೆಲವೊಂದೊಂದು ರತ್ನಗಳನ್ನು ನಾವು ಧರಿಸ್ಬೋದು. ಆದರೂ ಧನುರ್ ಲಗ್ನದವರು ವ್ಯಾಪಾರ ರಿಲೇಟೆಡ್ ಅಂತ ಹೇಳಿದಾಗ ಧರಿಸುವಂಥದ್ದು ಎಮರಾಲ್ಡನ್ನು ನೀವು ಧರಿಸ್ಬೋದು. ಅದು ಅನುಕೂಲಕರವಾಗುವಂತೆ ಅದಕ್ಕೆ ಮಂತ್ರಗಳು ಬರುತ್ತೆ. ಹಾಗೆ 8ನೇ ಸ್ಥಾನಾಧಿಪತಿ ಆಗಿರುವಂಥ ಚಂದ್ರ ಬಂದು ನಿಮಗೆ ಮಾರಕನಾಗ್ತಾನೆ. ಹಾಗಾಗಿ ಧನುರ್ ಲಗ್ನದವರು ಬಂದು ಏನು ಹೇಳ್ತೀನಿ ಅಂತಂದರೆ ಚಂದ್ರನ ಒಂದು ಸ್ಟೋನ್ಸ್ ಅಂದರೆ ಸ್ಟೋನ್ ಆಗಿರುವಂಥ ಮುತ್ತು ಅಥವಾ ರತ್ನ ಅಂತ ಏನು ಹೇಳ್ತೀವಿ, ಆ ರತ್ನವನ್ನು ಧರಿಸಬಾರ್ದು. ಧನುರ್ ಲಗ್ನದವರು ಓವರಾಲ್ ಆಗಿ ಹೇಳಬೇಕು ಅಂದರೆ ಕನಕ ಪುಷ್ಯರಾಗ, ಮಾಣಿಕ್ಯ, ಅದರ ಜೊತೆಗೆ ಅದರ ಫ್ರೆಶಸ್ ಸ್ಟೋನ್ಸ್ ಅಂತ ಏನಿದೆ, ಅದರ ಉಪರತ್ನಗಳು ಅಂತ ಏನು ಇದೆ, ಇದನ್ನು ತಗೊಳಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಉಪರತ್ನಗಳು, ಅದರ ಕಾನ್ಸೆಪ್ಟ್ ಯಾವತ್ತಾದರೂ ಹೇಳ್ತೀನಿ, ಅಂತಹ ಉಪರತ್ನಗಳನ್ನು ನಾವು ಧರಿಸೋದ್ರಿಂದ ನಮ್ಮ ಜೀವನದಲ್ಲಿ ಶುಭಯೋಗಗಳು ಉಂಟಾಗುತ್ತೆ, ಜೊತೆಗೆ ಸಿದ್ಧಿ ಉಂಟಾಗುತ್ತೆ, ಜೊತೆಗೆ ಅನುಕೂಲ ಉಂಟಾಗುತ್ತೆ ಅಂತ ಹೇಳ್ತೀನಿ. ಇಂತಹ ಒಂದು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ನಿಮಗೆ ಯಾರು ನೋಡ್ತಾ ಇದ್ದೀರಿ ಅವರಿಗೆ ಉಪಯೋಗ ಆಗದೇ ಇರ್ಬೋದು, ಅಥವಾ ಇತರ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಯಾರಿಗಾದರೂ ನೆಗೆಟಿವ್ ಎನರ್ಜಿ ಇಶ್ಯೂಸು, ಮಾಂತ್ರಿಕ ಬಾಧೆ, ಈ ಥರ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ, ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಆ ನಂತರ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಕನ್ಸಲ್ಟೇಷನ್ ಫೀಸ್ ಇರುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.